ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಾಂಪ್ರದಾಯಿಕ ತಿನಿಸುಗಳಲ್ಲಿ ಒಂದಾದ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀರನ್ನ ಮಳ್ಸಿ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಅದನ್ನು ಬೇಯಿಸಿ ಮುದ್ದೆ ಕೋಲು ತೊಗೊಂಡು ತಿರುಗಿಸಿ ಅದೆಲ್ಲ ಯಾವುದೇ ತೊಂದರೆ ಇಲ್ಲ. ತುಂಬ ಸುಲಭವಾಗಿ ಒಂದಕ್ಕೊಂದು ಅಂಟ್ಕೊಳ್ದೆ ಎಳೆಯಾಗಿರೋಂಥ ಶಾವಿಗೆ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬಟ್ಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ತೊಗೊಂಡಿರೋಂಥ ಅಕ್ಕಿ ಹಿಟ್ಟು ಹಾಗೆ ಮೈದಾ ಹಿಟ್ಟು ಎರಡೂ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾವು ಮೈದಾ ಹಿಟ್ಟು ಹಾಕಲೇಬೇಕಂತ ಏನು ಕಂಪಲ್ಸರಿ ಇಲ್ಲ. ಕೆಲವೊಂದು ಅಕ್ಕಿ ಬನ್ನಿ ಇರಲ್ಲ, ಅದಕ್ಕೆ ಎಳೆ ಬರಲಿ ಅಂತ ಅಂದ್ಬಿಟ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇರೋದು ಅಷ್ಟೇ. ಈಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಇಲ್ಲಿ ನಾವು ತೊಳೆದಾಕಿರೋ ಅಕ್ಕಿ ಹಿಟ್ಟೆ ತೊಗೋಬೇಕಂತ ಏನಿಲ್ಲ, ಒಣಗಿರೋ ಅಕ್ಕಿನೇ ನಾವು ಮಿಲ್ ಮಾಡಿಸಿದ್ರೆ ಸಾಕು. ನೋಡಿ ಇವಾಗ ಕಲಿಸ್ಕೊತಾ ಇದ್ದೀನಿ. ಈ ಥರ ಕಲಿಸ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಇಟ್ಕೋಬೇಕು ನಾವು. ಇದನ್ನು ಕಲಸಿ ಇಮಿಡಿಯೇಟಾಗಿ ಇಟ್ಕೋಬೇಕಾಗತ್ತೆ, ನೆನೆಸೋ ಅವಶ್ಯಕತೆ ಇಲ್ಲ. ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರಿಟ್ಟಿದ್ದೀನಿ. ನಾವು ಇಡ್ಲಿ ಹೇಗೆ ಮಾಡ್ತೀವಿ ಅದೇ ಥರ ಇದಕ್ಕೂ ಫಿಲ್ ಮಾಡಿ ನಾರ್ಮಲಾಗಿ ಇಡ್ಲಿ ಬೇಯಿಸ್ತೀವಲ್ಲ ಅದಕ್ಕಿಂತ ಒಂದು 2 ನಿಮಿಷ ಜಾಸ್ತಿ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಇದು ಬೇಯೋದಕ್ಕೆ ಒಂದು 10-12 ನಿಮಿಷ ಆಗುತ್ತೆ. ಅಲ್ಲಿವರೆಗೂ ನಾವು ಸೂಸ್ಲು ಮಾಡಿಕೊಂಡು ಕಾಯಲ್ಲಿ ರೆಡಿ ಮಾಡ್ಕೊಳ್ಳೋಣ. ಸೂಸ್ಲು ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 100 ಗ್ರಾಮ್ ಎಳ್ಳು ತೊಗೊಂಡಿದ್ದೀನಿ. ಅದನ್ನು ಹುರ್ಕೋತಾ ಇದ್ದೀನಿ. ನಾನು ಹುರಿದಿದ್ದಾಯಿತು. ಇದು ತಣ್ಣಗಾಗಕ್ಕೆ ಬಿಡಬೇಕು. ಅಲ್ಲಿವರೆಗೂ ನಾವು ಕಾಯಲ್ಲಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಕಾಯಿ ತುರಿದು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು 10-12 ಬಾದಾಮಿ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 10-12 ಗೋಡಂಬಿ, ಹುರಿದಿರೋವಂಥ ಗಸಗಸೆ ಸ್ವಲ್ಪ, ಒಂದು 10 ಏಲಕ್ಕಿ ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಈಗ ರುಬ್ಬಿದಾಗಿದೆ, ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈ ಬಾದಾಮಿ, ಗೋಡಂಬಿ, ಗಸಗಸೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕಾಯಲ್ಗೆ. ಈಗ ಹುರಿದಿಟ್ಕೊಂಡಿರೋ ಅಂಥ ಎಳ್ಳನ್ನ ಮಿಕ್ಸಿಗೆ ಹಾಕಿ ಅದು ತರಿ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ. ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಪುಡಿ ಬೆಲ್ಲ ಇತ್ತು ಆರ್ಗ್ಯಾನಿಕ್ಕು, ಅದನ್ನೇ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಸೂಸ್ಲು ರೆಡಿ ಆಯ್ತು ಈಗ. ಈಗ ಇಡ್ಲಿ ಬೆಂದಿದೆ ನೋಡಿ, ತೆಗ್ದಿದ್ದೀನಿ ಹೇಗೆ ಬೆಂದಿದೆ ಅಂತ. ಮುಟ್ಟಿದ್ರೂ ಅಂಟ್ಕೊಳ್ಳಲ್ಲ, ಆ ಥರ ಬೆಂದಿದೆ. ಇದನ್ನು ಬಿಸಿ ಇದ್ದಾಗಲೇ ನಾವು ಒತ್ಕೋಬೇಕಾಗತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪರೂಪದ ಶಾವಿಗೆ ಒರಳು ಅಂತ ತೋರಿಸಿದ್ದೆ. ಈಗ ಅದನ್ನೇ ಉಪಯೋಗಿಸ್ಕೊಂಡು ಶಾವಿಗೆ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಈ ರೀತಿ ಒಂದು ಟೇಬಲ್ ಎಡ್ಜ್ಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ಹಿಟ್ಟನ್ನ ಈ ಮುಂದ್ಗಡೆ ಪ್ರೊವೈಡ್ ಮಾಡಿದ್ದಾರೆ ಸ್ಪೇಸು, ಅದರಲ್ಲಿ ಹಾಕಬೇಕು. ಹಾಕಿ ಮೇಲೆ ಸುತ್ತುತ್ತಾ ಇದ್ದರೆ ತುಂಬ ಸಣ್ಣ ಎಳೆ ಶಾವಿಗೆ ರೆಡಿಯಾಗಿ ಬರುತ್ತೆ ನೋಡಿ. ಇದೇ ಅಪರೂಪದ ಶಾವಿಗೆ ಒರಳು. ಈಗ ಬರೋ ಶಾವಿಗೆ ಒರಳಲ್ಲಿ ನಾವು ಶಾವಿಗೆ ಒತ್ತಬೇಕು ಅಂದ್ರೇ ತುಂಬ ಕಷ್ಟ ಆಗುತ್ತೆ. ಇದು ಸಿಂಪಲ್ಲಾಗಿ ತಿರುಗಿಸ್ತಾ ಇದ್ದರೆ ಅದು ತುಂಬಾ ಈಸಿ ಇದು ಶಾವಿಗೆ ಮಾಡೋದು ನೋಡಿ. ಶಾವಿಗೆ ರೆಡಿಯಾಗಿದೆ. ಈಗ ಬೆಳಗ್ಗೆ ತಿಂಡಿಗೆ ನಾನು ಶಾವಿಗೆ ಉಪ್ಪಿಟ್ಟೆ ಮಾಡ್ತಾಯಿದ್ದೀನಿ. ಈ ಶಾವಿಗೆನೇ ಬಳಸ್ಕೊಂಡು ಅದಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಮತ್ತು ಗೋಡಂಬಿ ಹಾಕಿದ್ದೀನಿ. ಅದೆರಡು ರೋಸ್ಟ್ ಆದಮೇಲೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು. ಇದು ನಾವು ನಾರ್ಮಲ್ ಶಾವಿಗೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈರುಳ್ಳಿ ಬೆಂದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆದಮೇಲೆ ನಾವು ಶಾವಿಗೆ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ನಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 5-6 ಹಾಕ್ಕೋತಾ ಇದ್ದೀನಿ, ಏಕೆಂದರೆ ನಾವು 5 ಜನ ಇದ್ದೀವಿ ಅದಕ್ಕೋಸ್ಕರ. ಆಮೇಲೆ ಬಾಕ್ಸ್ಗೂ ತೊಗೊಂಡೋಗ್ಬೇಕು. ಸೊ ಅದೆಲ್ಲ ನೋಡಿಕೊಂಡು ನಾನು ಒಂದು 5-6 ಶಾವಿಗೆ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಇದೊಂದು ನಿಮಿಷ ಬಿಟ್ಬಿಟ್ಟು ಆಫ್ ಮಾಡ್ತಾಯಿದ್ದೀನಿ ಸ್ಟವ್. ಈಗ ನಾನಿಲ್ಲಿ ಬೆಲ್ಲ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಕಾಯಿಗೆ 1 ಉಂಡೆ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಕುದ್ದಿದ್ದಾಗಿದೆ. ರುಬ್ಬಿಟ್ಕೊಂಡಿರೋವಂಥ ಕಾಯಿಗೆ ಈ ಪಾಕನ ಹಾಕ್ಬಿಟ್ಟು ನಾವು ತಿರುಗಿಸ್ಕೋಬೇಕಾಗತ್ತೆ. 1-2 ನಿಮಿಷ ತಿರುಗಿಸ್ತಾ ಇರಬೇಕು. ಟೇಸ್ಟ್ ನೋಡಿ, ನಿಮಗೇನಾದರೂ ಬೇಕು ಅನಿಸಿದ್ರೆ ಸ್ವೀಟ್ ಹಾಕ್ಕೊಳ್ಳಿ, ಇಲ್ಲ ಸಾಕು ನಮಗಿಷ್ಟ ಅಂದರೆ
ಅಷ್ಟಕ್ಕೆ ನಾವು ಸ್ಟಾಪ್ ಮಾಡ್ಬೋದು. ಈಗ ಕಾಯಲ್ಲಿ ತಿರುಗಿಸ್ತಾ ಇರಬೇಕು. ತಿರುಗಿಸಿ ಕುದಿ ಬಂದಮೇಲೆ ಆಫ್ ಮಾಡಬೇಕಾಗತ್ತೆ. ಈ ಥರ ಕಾಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ನಾನು ಶಾವಿಗೆ ಉಪ್ಪಿಟ್ಟು ಮಾಡಿ ಮಿಕ್ಕಿರೋದು ಇಷ್ಟು ಶಾವಿಗೆ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇಷ್ಟ ಆಗಿದೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಶಾವಿಗೆ, ಕಾಯಿ ಹಾಲು, ಅದ್ರ ಮೇಲೆ ನಾವು ಸೂಸ್ಲು ಮಾಡ್ಕೊಂಡಿದ್ದೀವಲ್ಲ ಎಳ್ಳಿಂದು, ಅದನ್ನು ಹಾಕ್ಕೊಂಡು ಜೊತೆಗೆ ಉಪ್ಪಿಟ್ಟು ಹಾಕ್ಕೊಂಡು ತಿಂತಾ ಇದ್ದರೆ ಮತ್ತೊಂದು ಅಂತ ಹಾಕ್ಕೊಂಡು ತಿಂತಾನೇ ಇರೋಣ ಅನಿಸುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಈ ಎಳ್ಳಿನ ಸೂಸ್ಲು ಮಾಡ್ಕೊಂಡಿದ್ದೀವಲ್ಲ, ಅದಂತೂ ಈ ಶಾವಿಗೆಗೆ ರುಚಿ ದುಪ್ಪಟ್ಟು ಮಾಡುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.